ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಮೂರ್ಖ ಮೇಕೆಗಳು. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ಒಂದು ಸಣ್ಣ ನದಿ ಇತ್ತು. ಆ ನದಿಯ ಮೇಲೆ ಒಂದು ಸಣ್ಣ ಹಾಗೂ ಕಿರಿದಾದ ಮರದ ಸೇತುವೆ ಇತ್ತು. ಒಂದು ದಿನ ಒಂದು ಮೇಕೆ ಸೇತುವೆಯ ತುದಿಯಿಂದ ಬರುತ್ತಿತ್ತು. ಅದೇ ಸಮಯದಲ್ಲಿ ಮತ್ತೊಂದು ಮೇಕೆ ಸೇತುವೆಯ ಇನ್ನೊಂದು ತುದಿಯಿಂದ ಬರುತ್ತಿತ್ತು. ಸೇತುವೆ ತುಂಬ ಕಿರಿದಾದ್ದರಿಂದ ಒಂದು ಮೇಕೆ ಮಾತ್ರ ಒಂದು ಸಮಯದಲ್ಲಿ ಹೋಗಬಹುದಿತ್ತು. ಆದರೆ ಮೊದಲ ಮೇಕೆ ಹೇಳಿತು, ನಾನು ಮೊದಲು ಹೋಗಬೇಕು. ಮತ್ತೊಂದು ಮೇಕೆ ಹೇಳಿತು, ಇಲ್ಲ, ನಾನು ಮೊದಲು ಹೋಗುತ್ತೇನೆ. ಎರಡೂ ಮೇಕೆಗಳು ಒಬ್ಬರಿಗೊಬ್ಬರು ಜಾಗ ಕೊಡಲು ಒಪ್ಪಲಿಲ್ಲ. ಅವರು ಜಗಳವಾಡುತ್ತಾ ತಳ್ಳಿಕೊಳ್ಳುತ್ತಾ ಸಮತೋಲನ ಕಳೆದುಕೊಂಡು ನದಿಗೆ ಬಿದ್ದು ಹೋದವು. ನದಿಯಿಂದ ಹೊರಬಂದ ನಂತರ ಎರಡೂ ಮೇಕೆಗಳು ಬಹಳ ನಾಚಿಕೆ ಪಟ್ಟುಕೊಂಡು ಒಂದು ನಿರ್ಧಾರಕ್ಕೆ ಬಂದವು. ಒಂದು ಮೇಕೆ ಸೇತುವೆಯ ಮೇಲೆ ಕುಳಿತುಕೊಂಡಿತು, ಮತ್ತೊಂದು ಮೇಕೆ ಅದರ ಮೇಲೆ ನೆಗೆದಿತು. ಎರಡೂ ಮೇಕೆಗಳು ಸುರಕ್ಷಿತವಾಗಿ ಸೇತುವೆ ದಾಟಿದರು. ಈ ಕಥೆಯ ನೀತಿ, ಮೂರ್ಖತನಕ್ಕೆ ಯಾವಾಗಲೂ ದಂಡ ತೆರಬೇಕಾಗುತ್ತದೆ. ನೋಡಿದ್ರಾ? ಇನ್ನೂ ಇಂತಹ ಸುಂದರ ಕಥೆಗಳನ್ನು ನೋಡಬೇಕಂದ್ರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.